ಎಸ್.ಎಲ್.ಎಂ ಬೋರ್ವೆಲ್ಸ್ ಕೇಶ್ವರ ದೇವಪ್ಪನ ಗುಡಿ ಪಕ್ಕ ಇದು ಪಾಯಿಂಟ್. ದೇವಪ್ಪನ ಗುಡಿ ಹತ್ರ ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕು ಪಕ್ಕ ಇದು ದೇವಪ್ಪನ ಗುಡಿ ದೇವಸ್ಥಾನ ಅಂತ ನೋಡಿ. ಇಲ್ಲಿ ಹೂ ಗಿಡ ಎಲ್ಲ ಕಾಣಿಸ್ತಾ ಇದೆ. ಇದ್ರ ಒಳಗಡೆ PUC ಕೇಸಿಂಗ್ ಹಾಕಿದ್ರಂತೆ, ಮಣ್ಣು ಬರ್ತಾ ಇರೋದ್ರಿಗೆ. ಹಂಗಾಗಿ ಪಾರ್ಟಿ ಇದು ನೋಡಿ, ಇಲ್ಲಿ PUC ಕಾಣಿಸ್ತಾ ಇದೆಯಲ್ಲ, ಒಳಗಡೆ ಹಾಕಿದರೆ 160 ಅಡಿವರೆಗೂ ಹಾಕಿದ್ದಾರೆ. ಮೇಲೆಗಡೆ ಸ್ವಲ್ಪ ಒಂದು 40 ಅಡಿ ಗ್ಯಾಪ್ ಬಿಟ್ಟು ನೋಡಿ PUC ಒಳಗಡೆ ಕ್ಯಾಮ್ರಾ ಬಿಟ್ಟಿದ್ರು, ಓದ್ತಾ ಇದೆ. ಬಟ್ ನೀರು ಸ್ಟೋರೇಜ್ ಬಂತು. ಬಟ್ ಪಾರ್ಟಿ ಎತ್ಕೊಂಡು ಅಣ್ಣ ಇದು ನಮಗೆ PUC ಕೇಸಿಂಗ್ ತೆಗೆದುಬಿಟ್ಟು ನೀರು ಕಮ್ಮಿ ಬರ್ತಾಯಿದೆ ಈಗ ಅಂತ ಹೇಳಿದ್ರು. ಸರಿ ಅಣ್ಣ ತೆಗಿತೀರಿ ಅಂತ ಹೇಳಿದ್ರು. 100ರಲ್ಲಿ 10% ಗ್ಯಾರಂಟಿ ಕೊಟ್ಟಿಲ್ಲ. ಯಾಕಂದರೆ ಇದನ್ನು ಹೋಲ್ ಇರೋದು 230 ಅಡಿ ಬೋರ್ ಇರೋದು. ಇದು 160 ಅಡಿ ಕೇಸಿಂಗ್ ಇದೆ MS. ಅದ್ರೊಳಗಡೆ ಮಣ್ಣು ಬರ್ತಾ ಇರೋದು. PUC ಕೇಸಿಂಗ್ ಪಿನಲ್ ಕೇಸಿಂಗ್ ಹಾಕಿದ್ದಾರೆ ರೈತರು. ಬಟ್ ಈಗ ನೀರು ನೋಡಿ ಒಡೆದೋಗಿದೆ ಒಳಗಡೆ ಎಲ್ಲ ನೋಡಿ ಕಾಣಿಸ್ತಾ ಇದೆ ನಿಮಗೆ. PUC ಕೇಸಿಂಗ್ ಎಲ್ಲ ಒಡೆದೋಗಿದೆ. ಹಂಗಾಗಿ ನಾನು ತೆಗೆದು ಬಿಡ್ರಿ ಅದನ್ನು ಅಂದರು. ನಾನು ಪ್ರೆಸ್ಸಿಂಗ್ ಮಾಡಿ ಒಂದ್ಸರಿ ನೋಡ್ತೀನಿ ಅಂದ್ಬಿಟ್ಟು ಪ್ರೆಸ್ಸಿಂಗ್ ಮಾಡ್ತಾ ಇದ್ದೀರಿ. ನೀರು ಎಷ್ಟು ಬರುತ್ತೆ ಅಂತ ನೋಡಿದ್ರೆ ನೀರು ಒಂದು 2-2.5 ಬರ್ತಾಯಿದೆ ನೋಡಿ. ಎಲ್ಲ ಮಣ್ಣು ಬರ್ತಾಯಿದೆ ಬೋರಲ್ಲಿ. ಹಂಗಾಗಿ ಅಣ್ಣ ಪಾರ್ಟಿ ಇಟ್ಕೊಂಡು ಅಣ್ಣ ತೆಗೀರಿ PUC ಆಮೇಲೆ ನೋಡೋಣ ಅಂದರು. ನಾನು ಇಟ್ಕೊಂಡು ಅಣ್ಣ ಇದು ಸುಮ್ಮನೆ ಸಕ್ಸಸ್ ಮಾಡೋಕ್ಕಾಗಲ್ಲ, ಒಂದು 10% ಗ್ಯಾರಂಟಿ ಕೊಡೋಲ್ಲ, 90% ಗ್ಯಾರಂಟಿ ಕೊಡ್ತಾಯಿದ್ದೆ. ಇಲ್ಲಪ್ಪ ಪರವಾಗಿಲ್ಲ ನೀವು ಮಾಡಿರಿ ನೋಡೋಣ ಅಂದರು. ಬಟ್ ಹಂಗಾಗಿ ಈಗ ಇದು PUC ಕೇಸಿಂಗ್ ತೆಗೋಣ ಅಂತ ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ನೋಡಿ. ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ರಿಮೂವ್ ಮಾಡ್ತಾಯಿದ್ದೀನಿ. ಈಗ ರಿಮೂವ್ ಮಾಡಿದ್ದಾದ್ಮೇಲೆ ರೈತರಿಗೆ, ಯಾಕೆಂದರೆ ಈಗ ಮೇಲ್ಗಡೆ 230 ಅಡಿಯಲ್ಲಿ ಯಾರಿಗೂ ನೀರು ಸಿಗೋಲ್ಲ. ಈಗ 1000 ಅಡಿ ಮೇಲೇ ಹೋಗ್ಬೇಕು ನೀರು ಸಿಗ್ಬೇಕಂದ್ರೆ ತುಂಬ ಕಷ್ಟ ಇದೆ. ಈಗ ನೀರು ತೆಗೆದು ಮೋಟ್ರ್ ಬ್ರಷ್ ಹೆಚ್ಚು ಕಮ್ಮಿ ಒಂದು 7ರಿಂದ 10 ಲಕ್ಷ ಬರ್ಬೋದು ಗೀಸಿ ಅಂದರೆ. ಇದ್ರಿಗೇನಿಲ್ಲ 150-200 ವೋಲ್ಟೇಜ್ ಇದ್ರೂ ಸ್ವಲ್ಪ 230 ಅಲ್ವಾ ಬೋರ್ ಇರೋದು. ಅದರಲ್ಲೇ 2 ಇಂಚ್ ನೀರು ಅಂದರೆ ಯಾರಿಗೂ ಅನುಕೂಲ ಇಲ್ಲ ಹೇಳ್ರಿ. ಯಾರು ಏನು ಬೇಕಾದರೂ ಖರ್ಚು ಮಾಡ್ತಾರೆ. ಹಂಗಾಗಿ ನೋಡ್ರಿ ಇದು ಪ್ರೆಸ್ಸಿಂಗ್ ಮಾಡಿ ಸರಿ ಅಣ್ಣ ತೆಗೆದುಕೊಡ್ತೀನಿ, ಏನೇ ಆದರೂ ಆದಷ್ಟು ಟ್ರೈ ಮಾಡ್ತೀನಿ. 10% ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದರೆ ಅದ್ರೊಳಗಡೆ ಮಣ್ಣಲ್ಲೇ ನೀರಿರೋದು. ಸ್ವಲ್ಪ ಹೋಲ್ಗಿಲ್ ಸೈಡ್ಗೆ ಹೋದ್ರೆ ಅದೆಲ್ಲ ಸಮಸ್ಯೆ ಅಂತ ಹೇಳಿದೆ. ಆದಷ್ಟು ಟ್ರೈ ಮಾಡೋಣ, ನಮ್ಮ ಅನುಕೂಲ ಏನಿದ್ರೆ ಅದಾಗುತ್ತೆ. ದೇವ್ರದ್ದು ಇಚ್ಛೆ, ದೇವ್ರ ಮೇಲೆ ಭಾರ ಹಾಕಿ ಮಾಡಿರಿ ಅಂದರು. ಆದಷ್ಟು ಟ್ರೈ ಮಾಡಿದಿರಿ. PUC ಕೇಸಿಂಗ್ ಬರ್ತಾ ಇದೆ. ದೇವ್ರು ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ರಿ. PUC ಕೇಸಿಂಗ್ ಬಂತು. ಈಗ ಪಾರ್ಟಿ ಎತ್ಕೊಂಡು ಅಣ್ಣ MS ಕಿತ್ತಿಬಿಡ್ರಿ. ಆಮೇಲೂ PUC ಕಿತ್ತಿದಾದ್ಮೇಲೆ ಒಂದು ಸರಿ ಪ್ರೆಸ್ಸಿಂಗ್ ಮಾಡಿ ಟ್ರೈ ಮಾಡಿದೆ. ನೀರು ಹೆಂಗೆ ಬರುತ್ತೆ ಅಂತ. ಇಲ್ಲ ಅದ್ರೊಳಗಡೆ 5 ಇಂಚು MS ಹಾಕ್ಸೋಣ ಅಂತ ಬೇಡ ಅಂದರು.